ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಇವತ್ತು ಸೋನನ್ ಜೊತೆ ಸೇರಿ ನಾನು ಲಾಗ್ ಮಾಡತ್ತೀನಿ. ಸೋನನ್ ಲಾಗ್ ಮಾಡತ್ತಾನೆ ಇವತ್ತು. ಹೌದಲ್ಲಪ್ಪ? ನೀನು ಏನು ಮಾಡತ್ತಿ? ಲಾಗ್ ಮಾಡತ್ತಿಲ್ಲ? ಅಡಿಗೆ ಮಾಡ್ತೇನೆ ಅಂತ ಅಡಿಗೆ ಮಾಡ್ತೀನಿ ಅಂತ ಇವತ್ತ ಒಂದು ಹೊಸ ರೆಸಿಪಿ ಮಾಡತ್ತಿ. ಯಾಕಂದ್ರೆ ಭಾಳ ದಿನ ಆಯ್ತು ಲಾಗ್ನ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಇವತ್ತು ಚಿನ್ನ ಬೇರೆ ಇಲ್ಲ, ಅವ ಹೊರಗೆ ಸ್ವಲ್ಪ ಊರಿಗೆ ಹೋಗ್ಯಾನ. ಅದಕ್ಕಾಗಿ ಒಬ್ಬನೇ ಆಗ್ಯಾನ. ಅಲ್ಲಿ ಕುಂತ್ರೆ ಏನಾದರೂ ಕಿಡಿಗೇಡಿ ಮಾಡ್ತಾನೆ ಅಂತ ಇಡ್ತಾನ. ಇವನಿಗೆ ಇಡ್ಲಿಕ್ಕೆ ಆಗಲಿಲ್ಲ, ಅಷ್ಟು ಕಿಡಿಗೇಡಿ ಮಾಡ್ಬೋದ. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿ ಕರ್ಕೊಂಡೆ ಅಡುಗೆ ಮಾಡ್ಬೇಕಂತೇಳಿ ಮಾಡ್ಲತ್ತೀನಿ. ಇವತ್ತು ನನ್ನ ಜೊತೆ ಸೋನೂ ಸಪೋರ್ಟ್ ಆಗಿ ಅಡುಗೆ ಮಾಡ್ತಾನೆ. ಹೌದಲ್ಲಪ್ಪ? ಮಾಡ್ತಿಲ್ಲ? ಅಡುಗೆ ಮಾಡ್ತೀನಿ ರೀ ಆಯ್ತಾ? ಮಾಡ್ತಿಲ್ಲ? ಇಲ್ಲಿ ಕೊಡು, ಸ್ಟಾರ್ಟ್ ಮಾಡಮ್ಮ. ಇವತ್ತೊಂದು ಹೊಸ ರೆಸಿಪಿ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ, ಸ್ಪೆಷಲ್ ಆಗಿ. ಯಾಕಂದ್ರೆ ಡೈಲಿ ಒಂಥರ ಭಾಳ ದಿನ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಸಂಬಂಧ. ಅದಕ್ಕಾಗಿ ಏನು ವಿಡಿಯೋ ಹಾಕಿಲ್ಲ. ಕೆಲವೊಂದು ಟೈಮ್ ಅಡುಗೆ ಮಾಡೋದು ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಇವ್ರ ಜೊತೆ ಅಂತೂ ಮುಂಜಾನೆ ಸ್ಕೂಲಿಗೆ ಕಳಿಸೋದು, ಈವ್ನಿಂಗಿಗೆ ಅದು ಕೆಲಸನೇ ಆಗಿರ್ತವ. ಅದಕ್ಕಾಗಿ ಇವತ್ತು ಸ್ವಲ್ಪ ಚಿನ್ನ ಸೋನನ್ ಇಬ್ಬರು ಇದ್ದೀವಿ ಅಂತೇಳಿ ಇವತ್ತೊಂದು ಹೊಸ ರೆಸಿಪಿ ಮಾಡತ್ತೀನಿ. ಸಿಂಪಲ್ಲಾಗಿ ಮಾಡೋಮ್ಮ. ಸ್ಟಾರ್ಟ್ ಮಾಡಮ್ಮ. ಸ್ಟಾರ್ಟ್. ನೀರು ಈಗ ನೋಡ್ರಿ 2 ಕಪ್ನಷ್ಟು ನೀರು ಹಾಕ್ತೀನಿ. ಇದಕ್ಕೆ ಕರೆಕ್ಟ್ ಮೆಜರ್ಮೆಂಟ್ ಒಳಗಾದ್ರೆ ಕರೆಕ್ಟ್ ಅಳ್ತಿ ಗೊತ್ತಾಗ್ತದ. 1 ಕಪ್ ಹಾಕೀನಿ. ಈಗ ಇದು 2 ಕಪ್ ಹಾಕೀನಿ. ಸ್ವಲ್ಪ ನೀರು ಸ್ವಲ್ಪ ಬಿಸಿ ಆಗುತ್ತನ್ನ ಸ್ವಲ್ಪ ಬಿಡ್ತೀನಿ. ಈಗ ಸ್ವಲ್ಪ ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದ್ರಾಗ ಸ್ವಲ್ಪ ಹಾಕಿದ್ರೆ ಸಾಕು, 1 ಸ್ಪೂನಷ್ಟು. ಸ್ವಲ್ಪ ನೀರು ಸ್ವಲ್ಪ ಒಂದು ಕುದಿ ಬರುತ್ತಾನ ಬಿಡ್ತೀನಿ. ಇದು ಏನು ಹಾಕ್ಲಿ? ಇದು ಬಿಡು, ಇದು ಬಿಡು. ಏನು ಹಾಕ್ಲಪ್ಪ ಅಡುಗೆಗೆ? ಅಡುಗೆಗೆ ಏನೇನು ಬೇಕು ಸೋನು? ಏನೇನು ಬೇಕಪ್ಪ ಅಡುಗೆ? ಏನೇನು ಹಾಕ್ಬೇಕು ಹೇಳು ಸೋನು? ಎಣ್ಣೆ ಹಾಕ್ಲಿ? ಹಾಕಿನ ಎಣ್ಣೆ. ಮತ್ತೇನು ಹಾಕ್ಬೇಕು? ಏನು? ಹಾಂ, ಅದು ಹಾಕ್ಲಿ. ಮತ್ತೆ ಯಾವುದು? ಅದು ಹಚ್ಚಲಿ. ಮತ್ತೆ ಏನು ಹಾಕ್ಲಿ? ಮತ್ತೆ ಚಾಕ್ಲೇಟ್ ಹಾಕ್ಬೇಕು. ಮತ್ತೆ ಖಾರದ ಐಟಮ್ ಮಾಡತ್ತೀನಿ, ಚಾಕ್ಲೇಟ್ ಹಾಕ್ಲಿ? ನೀನು ಚಾಕ್ಲೇಟ್ ಚಿಪ್ಸ್ ನೆನಪಾತದನು? ಮತ್ತೆ ಹಂಗೆ ಹೊಡಿತಿ? ಈಗ ನೋಡ್ರಿ ನೀರು ಕುದಿಲತ್ತವಲ್ಲ. ಈಗ ರವೆ ಹಾಕ್ಕೊಂಡು ತಿರುಗಾಡ್ತೀನಿ ಸಣ್ಣಗೆ. ಈಗ ಒಮ್ಮೆ ಹಾಕಿದ್ರೆ ಗಂಟು ಆಗ್ಬಿಡ್ತದ. ಅದಕ್ಕೆ ಸ್ವಲ್ಪ ಸಣ್ಣಗೆ ಹಾಕ್ಲಾತೀನಿ. ಸ್ವಲ್ಪ ಕುದಿಬೇಕಲ್ಲ. ಸ್ವಲ್ಪ ಮ್ಯಾಗ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿ ತಿರುಗಾಡ್ತೀನಿ ನೋಡ್ರಿ. ಸ್ವಲ್ಪ ಗಟ್ಟಿ ಆಗಬೇಕಿದು. ಯಾಕೆ ನೀನು ಹಾಕ್ತಿ? ಸುಡ್ಲಾತದ ಕಡಾಯಿ ನೋಡ್ರಿ. ಸ್ವಲ್ಪ ಉಂಡೆ ಕಟ್ಲಕ್ಕೆ ಬರಂಗಿರ್ಬೇಕಿದ್ರೆ ಇಷ್ಟ ಆದ್ರೆ ಸಾಕು. ನೀರು ಬೆಚ್ಚಗೋಗಿತ್ತ ಸ್ವಲ್ಪ 1-2 ಕುದಿ ಬಂದ್ಮೇಲೆ, 1 ಕುದಿ ಬಂದ್ಮೇಲೆ ರವೆ ಕೂಡಿಸ್ಕೊಳ್ಳೋದು ಚಲೋ. ಈಗ ನೋಡ್ರಿ ಇಷ್ಟಾದ್ರೆ ಸಾಕು ನೋಡ್ರಿ. ಬೇಕಾದಂಗೆ ಗಟ್ಟಿಗದ ನೋಡ್ರಿ. ಇಷ್ಟು ಗಟ್ಟಿ ಪ್ರಮಾಣ ಆದ್ರೆ ಸಾಕು. ಹಾಗೆ ಕೈ ಬಿಡ್ಲದಂಗೆ ಸ್ವಲ್ಪ ಹಿಂಗೆ ತಿರ್ಬಿಡೋಕು. ಇಲ್ಲಕ್ಕ ಸ್ವಲ್ಪ ಹೊತ್ತು ಚಾನ್ಸಸ್ ಇರ್ತದಲ್ಲ, ಅದಕ್ಕಾಗಿ ಈಗ ಇಷ್ಟಾದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿ ಬಿಡ್ತೀನಿ ನೋಡ್ರಿ. ಸ್ವಲ್ಪ ಬೆಚ್ಚಗಾಗುತ್ತೆ, ಒಂದು ಸ್ವಲ್ಪ ಆರುತನ ಬಿಡಬೇಕಿದು. ಈಗ ನೋಡ್ರಿ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಉಳ್ಳಾಗಡ್ಡಿ ನೋಡ್ಕೊತೀನಿ. ಈಗ ಚಾಕು ಎಲ್ಲಿಟ್ಟಿ? ಎಲ್ಲಿಟ್ಟಿ ಮಗ? ತೊಗೊಂಡಿಲ್ಲ? ಎಲ್ಲಿಟ್ಟಿದಿ? ಎಲ್ಲಿ? ಯಾಕಿಲ್ಲಿಟ್ಟಿ ನೋಡ್ರಿ. ಹಿಂಗೆ ಮಾಡ್ತಾನೆ. ಯಾವ್ದಾದ್ರು ಸಾಮಾನುಗಳು ಒಂದು ಸಾಮಾನು ಇಟ್ಟಿದ್ದು ಇರಂಗಿಲ್ಲ. ಒಂದು ಹಾಡಕ್ಕೆ ಹತ್ರ ಅಂತ ಹಾಡು ಆಡೋದು. ಹಾಡು ಒಂದು ಹಾಡು ಹಾಡ್ಬೇಕಂತ ಹಾಡು. ಹಾಡು. ಏನು ಹಾಡು? ಹೊರಗೆ ಬಿಟ್ಟರು ಒಂದು ಟೆನ್ಷನ್, ಇಲ್ಲಿ ಕುಂದಿರ್ಸ್ಕೊಂಡ್ರು ಒಂದು ಟೆನ್ಷನ್ ನೋಡ್ರಿ ಇವ್ರಿಗೆ.
ಹೊರಗೆ ಬಿಟ್ರೆ ಏನಾದ್ರು ಒಂದು ಕಿರಿಕೆ ಮಾಡ್ಕೊತ ಕುಂತಿರ್ತಾನೆ. ಅವನು ಚಿನ್ನ ಸ್ಕೂಲಿಗೆ ಹೋಗ್ಯಾನ ಅಂತೇಳಿ ಸುಮ್ಮನೆ ಅವ್ನು ಊರಿಗೆ ಹೋಗ್ಯಾನಲ್ಲ, ಅದಕ್ಕಾಗಿ ನಮ್ಮ ಮಾವ ಜೊತೆ ಕ್ಯಾಂಟೀನ್ಗೆ ಹೋಗ್ಯಾನ. ಅಂದ್ರೆ ಶನಿವಾರ ರವಿವಾರ ಸ್ಕೂಲ ಸುಟ್ಟಿದ್ದಿದ್ರಂತವ ಅವ್ರ ಪಪ್ಪ ಹೋಗ್ತಾರಂತೇಳಿ ಅವನು ಹೋಗೋದ ಜಲ್ದಿನೇ ಅದು. ಡೈಲಿ ಲೇಟಾಗಿ ಸ್ಕೂಲಿಗೆ 8ಕ್ಕೆ ಎಬ್ಬಿಸಿದ್ರು ಹೇಳೋದು. ಇವತ್ತು ಕರೆಕ್ಟ 6:30 ಅದ. 6:30 ನಮ್ಗಿಂತ ಜಲ್ದಿನೇ ರೆಡಿ ಆಗತ್ತ. ಸ್ಕೂಲ್ ಇದ್ದಾಗ ಹೇಳಂಗಿಲ್ಲ, ಸ್ಕೂಲ್ ಇಲ್ಲಾರ್ದಾಗ ಮಲ್ಕೊಂಡ್ರು ಮಲ್ಕೊಳಂಗಿಲ್ಲ. ಪ್ರತಿಯೊಂದು ಕೆಲಸನೂ ಉಲ್ಟನೇ ಅವ್ರದ್ದು. ಕಣ್ಣುರ್ಲೆ ಅದಾವಲ್ಲ. ಹಾಂ ಹೊರಗೆ ಆಡ್ತಿ. ಹಾಂ ಏನು ಈಗ ನೋಡಿರಿ, ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿಲ್ಲ, ಒಂದು 3 ಮೆಣಸಿನ್ಕಾಯಿ ತೊಗೊಂಡಿನಿ. ಇಷ್ಟು ಸಾದ್ರೆ ಸಾಕು. ಇದ್ರ ಜೊತೆ ಇದೆ ಎಷ್ಟು ಕರೆಕ್ಟ್ ಇಟ್ಟು ಕಾಂಬಿನೇಷನ್ ಕರೆಕ್ಟ್ ಆಗ್ತದೆ. ಒಂದು ವೇಳೆ ನಾವು ಖಾರ ಜಾಸ್ತಿ ಉಂತೀವಿ ಅಂದರೂ ಇನ್ನೂ ಜಾಸ್ತಿ ಹಾಕೋಬೋದು, ನಡೀತದೆ. ಆ ಕಡೆ ಸಣ್ಣ ಹಟ್ಟೆ ಮೀಡಿಯಮ್ ಇದ್ರಾಗ ಹೋಗ್ಕೋಬೋದು. ನೋಡ್ರಿ ಅಲ್ಲಿ ಊಟ ಕೊಟ್ಟಿನಿ, ಆ ಕಡೆ ಕರಿಲತ್ತನವ. ಏನು ಊಟ ಮಾಡತ್ತಾನ ಹಸುವಾಗ್ಯದ ಅಂತೇಳಿ. ಏನಾದರೂ ಹೊಸ ಮಾಡೋದ್ರಿಂದ ಹೊಸದಾಗಿ ನಾವು ಕಲ್ತಂಗೆ ಆಗ್ತದೆ. ಒಂಥರ ಟೇಸ್ಟ್ನೂ ಡಿಫ್ರೆಂಟ್ ಆಗಿರ್ತದಲ್ಲ. ಅದಕ್ಕಾಗಿ ಒಂದು ವೇಳೆ ಮಕ್ಕಳದ್ದು ಏನಾದರೂ ಮನೆಗೆ ತಿಂತೀನಂದ್ರೆ ಸ್ವಲ್ಪ ಆದಷ್ಟು ಖಾರ ಕಡಿಮೆ ಹಾಕಿದ್ರೆ ಅವರು ತಿಂತಾರೆ. ಅದಕ್ಕಾಗಿ ಮಾಡತ್ತೀನಿ ನೋಡಿರಿ. ಈಗ ನೋಡಿರಿ, ಇಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣ ಕಟ್ ಮಾಡ್ಕೊಂಡೀನಿ. ಮೀಡಿಯಮ್ ಹೊಳ್ಕೊಂಡ್ರು ನಡೀತದೆ ಉಳ್ಳಾಗಡ್ಡಿ. ಈಗ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿನಿ. ಈಗ ಒಂದು ಸೈಡಾಗಿ ತೆಗೆದಿಡ್ತೀನಿ. ಈಗ ನೋಡಿರಿ, ಗ್ಯಾಸ್ ಆನ್ ಮಾಡಿ ಒಂದು ಅರ್ಧ ಬುಗುನಷ್ಟು ನೀರು ಇಡ್ಲಾತೀನಿ. ನೀರು ಕಾಯ್ತಾ ನಾನು ಬಿಡ್ಬೇಕು, ಸ್ವಲ್ಪ ನೀರು ಕುದಿ ಬರುತ್ತೆ ನಾನು. ಈಗ ನೋಡಿರಿ, ಆ ಕಡೆ ನೀರು ಕುದಿಲ್ಲ, ಸ್ವಲ್ಪ ಈಗ ಹೆಸರು ಬರ್ಲತ್ತ, ಸ್ವಲ್ಪ ಕುದಿತನ ಬಿಡ್ಲಾತೀನಿ. ಈಗ ಇನ್ನೊಂದು ಕಡೆ ಛಾಣಿ ತೊಗೊಂಡಿನಿ. ಸ್ವಲ್ಪ ಆದಷ್ಟು ಎಲ್ಲ ಸ್ವಲ್ಪ ತುತ್ತಿದಂದು ಚಲೋ ಅನ್ನಿಸ್ತದೆ ಈ ಥರ ತೊಗೊಳಕ್ಕೆ. ಇದು ಪೂರ್ತಿ ಸ್ವಲ್ಪ ಎಣ್ಣೆ ಸವರ್ತೀನಿ ಇದಕ್ಕೆ. ಇದು ಕೆಳಗೆ ಅಷ್ಟೇ, ಇಲ್ಲಿ ಮ್ಯಾಗಿನ ಬೇಡ. ಇದೆಷ್ಟು ಪೂರ್ತಿ ತೊಗೊಳಂಗಿಲ್ಲ ಅಂತೇಳಿ ಎಣ್ಣೆ ಸವರ್ಲತ್ತೀನಿ. ಪೂರ್ತಿ ಕಂಪ್ಲೀಟ್ ಆಯ್ತಿದ್ದು. ಈಗ ನೋಡ್ರಿ, ರವೆ ಏನು ಪೂರ್ತಿ ಇದಾವದಲ್ಲ, ಪೂರ್ತಿ ಆರ್ಯದ ನೋಡ್ರಿ. ಇದು ಸ್ವಲ್ಪ ಬೆಚ್ಚಗದ, ಸ್ವಲ್ಪ ಬೆಚ್ಚಗಿದ್ರೆ ನಡೀತದೆ. ಆದಷ್ಟು ಸ್ವಲ್ಪ ಸುಡು ಇದ್ದಾಗ ಮಾಡೋದಕ್ಕಿಂತಲೂ ಸ್ವಲ್ಪ ಬೆಚ್ಚಗಿದ್ದಾಗ ಮಾಡಿದ್ರೆ ಚಲೋ. ಸ್ವಲ್ಪ ಉಂಡೆ ಥರ ಕಟ್ಲಕ್ಕೆ ಬಂದ್ರೆ ಸಾಕು. ಈಗ ನೋಡಿರಿ, ನಮ್ಗೆ ಯಾವ ಪ್ರಮಾಣ ಬೇಕು, ಯಾವ ಶೇಪ್ ಬೇಕು ಆ ಥರ ಉಂಡೆ ಕಟ್ಕೊಂಡ್ರೆ ಸಾಕು. ಇಷ್ಟಾದ್ರೆ ಸಾಕು. ಈಗೆಲ್ಲನೂ ಇದೇ ಶೇಪ್ನಿಗೆ ಸ್ವಲ್ಪ ದಪ್ಪನೂ ಮಾಡ್ಕೋಬೋದು. ಆದಷ್ಟು ಸ್ವಲ್ಪ ಅತಿ ದಪ್ಪ ಆಗಬಾರ್ದು, ಮೀಡಿಯಮ್ ಇದ್ರೆ ಸಾಕು. ಇಷ್ಟಿದ್ರೆ ಸಾಕು. ಈಗಿಷ್ಟು ನೀವು ಉಂಡೆ ಮಾಡ್ಕೋತೀನಿ ನೋಡಿರಿ. ಇಷ್ಟು ಉಂಡೆ ಥರ ನೋಡಿರಿ, ಚೆಂದ ಬರ್ಲತ್ತ ಉಂಡೆ. ಎಲ್ಲಿ ಹಿಂಗೆ ಒಟ್ಟು ಒಡೆಯಲ್ಲ ಮಾಡಲ್ಲ. ಸ್ವಲ್ಪ ಮೊದಲಿಗೆ ಹೇಳ್ದಂಗೆ ಸ್ವಲ್ಪ ಬೆಚ್ಚಗಿದ್ದಾಗೆ ಸ್ವಲ್ಪ ಉಂಡೆ ಮಾಡ್ಕೊಂಡ್ರೆ ಚಲೋ ಬರ್ತಾವೆ. ಪೂರ್ತಿ ಆರೋದಕ್ಕಿಂತಲೂ ಸ್ವಲ್ಪ ಮೀಡಿಯಮ್ ಇರಬೇಕಷ್ಟೇ. ಯಾಕಂದ್ರೆ ಸುಡು ಇದ್ದಾಗ ಮಾಡೋಕ್ಕೆ ಬರೋಂಗಿಲ್ಲಲ್ಲ, ಅದಕ್ಕಾಗೆ ನೋಡಿರಿ. ಎಲ್ಲನೂ ಇದೇ ಶೇಪ್ನಾಗೆ ಉಂಡೆ ಮಾಡ್ಕೊಂಡು ಇಟ್ಕೋತೀನಿ ಇಲ್ಲಿ. ಈಗ ನೋಡಿರಿ, ನೀರು ಕುದಿಲ್ಲತ್ತವ. ಈಗ ನೋಡಿರಿ, ಅಷ್ಟಿಗೆ ಒಂದು 20ರಿಂದ 25 ಮ್ಯಾಗೆ ಆಗಿರ್ಬೋದು. ನಾನು ಅಷ್ಟೊಂದು ಎಣಿಸಿಲ್ಲ. ಎಷ್ಟು ಚೆಂದಾಗೆ ನೋಡಿರಿ, ಇಟ್ಟು ಗುಂಡು ಎಲ್ಲಿ ಒಂದು ಹೊಡೆದಿಲ್ಲ, ಏನೂ ಮಾಡಿಲ್ಲ. ಭಾಳ ಚೆಂದ ಆ ಥರ ಬೇಯಿಸ್ಕೊಂಡ್ರೆ ಮತ್ತೇನು ಎಲ್ಲನೂ ಒಂದು ಲಿಮಿಟ್ ಮ್ಯಾಗ ಹಾಕಿದ್ರೆ, ಒಂದು ಅಳತಿ ಮ್ಯಾಗ ಹಾಕಿದ್ರೆ ಗೊತ್ತಾಗ್ಬಿಡ್ತದೆ. ಈಗ ನೋಡಿರಿ, ನೀರು ಕುದಿಲ್ಲತ್ತವಲ್ಲ, ಇಡ್ತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಅಂತ ಎಷ್ಟು ಚೆಂದ ಕಾಣತ್ತವ ನೋಡಿರಿ. ಈಗ ನೋಡಿರಿ, ಕರೆಕ್ಟ್ ಆಗ್ತಿದೆ. ಮ್ಯಾಗ ಒಂದು ದೊಡ್ಡ ತಾಟೆ ಮುಚ್ತೀನಿ. ಇದ್ರ ಬದಲಿ ನಾವು ಇಡ್ಲಿ ಪಾತ್ರೆ ಇತ್ತಂದ್ರೆ ಇಡ್ಲಿ ಪಾತ್ರೆನ ಮುಚ್ಚಬಹುದು. ಅಲ್ಲಿ ಹೊರಗೆ ಅದನ್ನ ನಾ ಇಡ್ಲಿ ಪಾತ್ರೆ ಇಟ್ಟಿಲ್ಲ. ನಾ ಈ ಥರನೂ ಮಾಡ್ಕೊಬೋದು ಬೊಗೋಣಿ ಇಟ್ಟು. ಇಲ್ಲಾಂದ್ರೆ ಒಂದು ವೇಳೆ ಇಡ್ಲಿ ಪಾತ್ರೆ ಇತ್ತಂದ್ರೆ ಇಡ್ಲಿ ಮಣ್ಣು ಇತ್ತಂದ್ರೆ ಅದ್ರೊಳಗೂ ಇಡ್ಬೋದು, ಅದನ್ನು ಚೆಂದ ಆಗ್ತದೆ. ಒಂದು 5 ನಿಮಿಷ ಬಯಸ್ಕೋತೀನಿ. ಇದು ಇಷ್ಟೇ ಚೆಂದ ಬೈದಿರ್ತಾವ. ಆಮೇಲೆ ಒಂದು 5 ನಿಮಿಷ ಬೈದಾದ್ಮ್ಯಾಗ ತೆಗಿತೀನಿ. ನಾ ಅಡುಗೆ ಏನು ಮಾಡ್ಲತ್ತೀನಪ್ಪ? ಏನು ಮಾಡತ್ತೀನಿ ಅಡುಗೆ? ಊಟ ಮಾಡ್ತಿಲ್ಲ? ಖಾರ ಹೊಂತಿದ್ದಿ? ಹೆಂಗೆ ಹೊಂತಿದ್ದಿ? ಹಂಗೆ ಹೊಂತಿದ್ದಿ? ಹೌದಪ್ಪ. ನೀ ಏನು ಅಡುಗೆ ಮಾಡ್ತಿ? ನೀ ಬರೀ ಊಟ ಮಾಡ್ತಿ? ಮತ್ತು ನಿನಗೆ ಅಡುಗೆ ಮಾಡ್ತೀನಿ, ಹಾಯ್ ಫ್ರೆಂಡ್ ಅಡುಗೆ ಮಾಡ್ತೀನಿ ಅಂತಂದು ಮಾಡಲ್ಲ? ಅವ್ವ, ಹಾಂ, ಅಣ್ಣನೂ ಬರ್ತಾನ? ಅಣ್ಣ ನೀವು ಸೇರಿ ಊಟ ಮಾಡತ್ತಿರತ್ತ? ಹ್ಞೂ. ಎಲ್ಲಿ ಹೋಗ್ಯಾನ ಅಣ್ಣ? ಯಾವ್ರಿಗೆ ಹೋಗ್ಯಾನ? ಮಂಜೂರಿಗೆ ಹೋಗ್ಯಾನ? ಹ್ಞೂ. ನೀ ಯಾಕೆ ಹೋಗಿಲ್ಲ ಮತ್ತೆ? ಹಂಗೆ ಆಟ ಆಡೋದು, ಹಂಗೆ ಅಡುಗೆ ಮಾಡೋದು. ಅದಕ್ಕಾಗಿ ಇವರಿಬ್ರು ಮಲ್ಕೊಂಡ್ರಂದ್ರೆ ಸ್ಕೂಲಿಗೆ ಹೋಗ್ತಾನೆ ಮುಂಜಾನೆ. ಇವರಿಬ್ರು ಮಲ್ಕೊಂಡಾಗ ಬಡ ಅಡುಗೆ ಮಾಡಿಬಿಡ್ತಾನೆ. ಇಲ್ಲಾಂದ್ರೆ ಇವ್ರಿಗೆ ಮಾಡಿಸೇ ಬಿಡಲ್ಲ. ನಾ ಈ ಕಡೆ ಏನೋ ಕೆಲಸ ಮಾಡ್ತಿರ್ತೀನಿ, ಆ ಕಡೆ ಏನೋ ಅವ ಮಾಡ್ತಿರ್ತಾನ. ಹೌದಿಲ್ಲ? ಅವ ಮಾಡ್ತಿಲ್ಲ? ಮಾಡಲ್ಲ? ಮಾಡಲಿಲ್ಲ. ಹೊಡಿತಾರವ್ರನ್ನ ಅವ ಮಾಡ್ದಂದ್ರೆ. ಅವ್ರು ಹೊಡಿತಾರ. ಅಲ್ಲಿ ಫೋನಾಗ ಇರ್ತಾರ, ಅವ್ರು ಹೊಡಿತಾರ. ಅಲ್ಲಿ ಫೋನಾಗ ಇರ್ತಾರ.
ಮಾಡಲಿಲ್ಲ ಈಗ ನೋಡ್ರಿ ಒಂದು 5 ನಿಮಿಷ ಆಗ್ಯದ. ಈಗ ಗ್ಯಾಸ ಆಫ್ ಮಾಡ್ತೀನಿ. ಇದು ಈ ತೆಗೆದಾಗ ಯಾಕಂದ್ರೆ ಸುಡ್ಲಾಗ್ತದೆ. ಇದು ಗ್ಯಾಸ್ ಆಫ್ ಮಾಡಿ ಇಷ್ಟ ಬಿಡ್ತೀನಿ. ಸ್ವಲ್ಪ ಆರ್ಬೇಕಲ್ಲ ಇದು, ಅದಕ್ಕಾಗಿ ಇದು ಒಂದು ಕಡೆಯಿಂದ ಈ ಕಡೆ ಬೇರೆ ಕಡೆ ಈಗ ತೆಗೆದಿಡ್ತೀನಿ. ಇದು ಒಂದು ಕಡೆ ಪೂರ್ತಿನಿ ಹಾಗೆ ತೆಗಿಲಿ ಅಂತ ಒಂದು ಕಡೆ ಬೇರೆ ಕಡೆ ಸೆಟ್ ಮಾಡ್ತೀನಿ ನೋಡ್ರಿ. ಇದು ಈಗ ಒಂದು ಕಡಾಯಿ ತಗೋತೀನಿ. ಈಗ ನೋಡ್ರಿ ಎಣ್ಣೆ ಹಾಕೋತೀನಿ. 1-2 ಸ್ಪೂನ್ ಅಷ್ಟಾದ್ರೆ ಸಾಕು. ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳತ್ತೀನಿ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳತ್ತೀನಿ. ರವೆದ್ದು ಅದೆಲ್ಲ ಚಮಚೆ ಇದೆ, ಇದ್ರಲ್ಲೇನು ಇದು ಯೂಸ್ ಮಾಡ್ಲತ್ತೀನಿ ನೋಡ್ರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಫ್ರೈ ಮಾಡಬೇಕಿದು. ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳತ್ತೀನಿ. ಒಣಗಿದ್ರೆ ಒಣದು ಹಾಕೋಬೋದು. ಮೊದಲಿಗೆ ಇಲ್ಲಿ ಹಸಿ ಮೆಣಸಿಗೆ ಹಾಕ್ಕೊಳತ್ತೀನಿ. ಸ್ವಲ್ಪ ಫ್ರೈ ಆಗುತ್ತಾನು, ಸ್ವಲ್ಪ ಇದಾಗುತ್ತಾನು ಫ್ರೈ ಮಾಡಬೇಕಿದು. ಈಗ ಮೆಣಸಿಕಾಯಿ ಫ್ರೈ ಆಗ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ. ಈಗ ಹಸಿ ವಾಸನೆ ಹೋಗುತ್ತಾನೆ, ನೀವು ಸ್ವಲ್ಪ ಹುರ್ಕೋಬೇಕು. ಈ ರುಚಿಗೆ ತಕ್ಕಷ್ಟು ಅಷ್ಟೇ ಉಪ್ಪು ಹಾಕೋಮು. ಯಾಕಂದ್ರೆ ಆಗಾಳೆ ರವೆ ಹಾಕೊಂಬತ್ತಿಗೆ ನಾವು ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ, ಅದಕ್ಕೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣನ ಅಷ್ಟೇ ಉಪ್ಪು ಹಾಕ್ಲಾತೀನಿ. ಜಾಸ್ತಿ ಹಾಕಿಲ್ಲ ನಾನು. ಈ ಉಳ್ಳಾಗಡ್ಡಿ ಆದಷ್ಟು ಸ್ವಲ್ಪ ಲೋ ಫ್ಲೇಮ ಅಥವಾ ಮೀಡಿಯಮ್ ಫ್ಲೇಮ ಅಷ್ಟು ಹುರ್ಕೊಂಡ್ರೆ ಸ್ವಲ್ಪ ಚೆಂದ ಫ್ರೈ ಆಗ್ತಾವೆ. ಇಲ್ಲಿಗೆ ಮ್ಯಾಗ ಅಂದ್ರೆ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಏನಾದರೂ ಇಟ್ಟು ಹುರ್ಕೊಂಡೇವು ಅಂದ್ರೆ ಮ್ಯಾಗ ಸ್ವಲ್ಪ ಹೊತ್ತದಂಗೆ ಅಂದ್ರೆ ಕೆಂಪಿಗೆ ಕಾಣ್ತಿರ್ತಾವೆ, ಆದರೂ ಸರಿಯಾಗಿ ಫ್ರೈ ಆಗಿರಂಗಿಲ್ಲ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಹುರ್ಕೊಳ್ಳೋದು ಬೆಟ್ರ್. ಇದು ಸ್ವಲ್ಪ ಸರಿಯಾಗಿ ಚೆಂದಾಗಿ ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ. ಸ್ವಲ್ಪ ಟೈಮ್ ತೊಗೋತದೆ ಇದು ಉಳ್ಳಾಗಡ್ಡಿ ಫ್ರೈ ಆಗ್ಬೇಕಾದ್ರೆ. ನೋಡಿರಿ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇದ್ರ ಜೊತೆಗೆ. ಉಳ್ಳಾಗಡ್ಡಿ ಹೆಂಗಂದ್ರೆ ಈ ಬ್ರೌನ್ ಕಲರ್ ಬರುತ್ತನ್ನೂ ಸ್ವಲ್ಪ ಹುರ್ಕೋಬೇಕಿದು. ಮತ್ತಿಗೆ ಇಲ್ಲಾಂದ್ರೆ ತಿನ್ನಮತ್ತಿಗೆ ಕಚ್ಚ ಬಾಯಾಗ ಬಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಎಷ್ಟು ಫ್ರೈ ಆಗ್ತಾವಲ್ಲ ಅಷ್ಟು ಚಲೋ ಉಳ್ಳಾಗಡ್ಡಿ. ಇನ್ನೊಂದು ಏನಂದ್ರೆ ಮೆಣಸಿಕಾಯಿ ಈ ಥರನೂ ಹಾಕೋಬೋದು, ಇಲ್ಲಾಂದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡು ಹಾಕೋಬೋದು. ಅದನ್ನು ಚಲೋ ಅನ್ನಿಸ್ತದೆ. ಮಿಕ್ಸಿಗೆ ಹಾಕೊಂಡು ಅದನ್ನು ಚಲೋ ಅನ್ನಿಸ್ತದೆ. ಇದ್ರ ಬದ್ಲಿಗೆ ತಿನ್ನಲತ್ತಂದ್ರೆ ಹಿಂಗೆ ತಿನ್ನಲತ್ತಂದ್ರೆ ಆ ಥರನೂ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಹಾಕೋಬೋದು. ಈಗ ನೋಡಿರಿ ರವೆ ಉಂಡೆ ಥರ ಏನು ಮಾಡೀನಲ್ಲ ಫೈನಲಿ 5 ನಿಮಿಷ ಆದ್ಮೇಲೆ ಸ್ವಲ್ಪ ಕಡೆ ಇಟ್ಟಿದ್ನಲ್ಲ ಎಷ್ಟು ಚಂದ ಬಂದವ ನೋಡಿರಿ. ಎಲ್ಲಿ ಒಂದು ಜರನೂ ಹತ್ಕೊಂಡಿಲ್ಲ. ಎಲ್ಲನೂ ಸ್ವಲ್ಪ ಎಣ್ಣೆ ಹಚ್ಚಿದ್ರಿಂತ ಎಲ್ಲಿ ಹತ್ಕೊಂಡಿಲ್ಲ, ಚಂದ ಬೇಯ್ದವ ನೋಡಿರಿ. ಒಂದು 5 ನಿಮಿಷ ಬಿಸ್ಟಿನ ಅಷ್ಟೇ ಸಾಕು. ಯಾಕಂದ್ರೆ ಮೊದಲಿಗೆ ನಾವು ಬಿಸಿನೀರೊಳಗೆ ಅವು ಕುದಿಸಿರ್ತೀವಲ್ಲ, ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿರಂಗಿಲ್ಲ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಇಷ್ಟಾದ್ರೆ ಸಾಕು. ಪೂರ್ತಿ ಸ್ವಲ್ಪ ಬೆಚ್ಚಗದಾವ ಅಷ್ಟೇ, ನಾವು ಸುಡ್ಲಾತಿಲ್ಲ. ಈಗ ತಗೊಂಡು ಕಡಾಯಿಗೊಳಗೆ ಹಾಕಮ್ ನೋಡಿರಿ. ಇದನ್ನು ಸರಿಯಾಗಿ ಈಗ ಫ್ರೈ ಆಗ್ಯದಲ್ಲ, ಇವು ಹಾಕಮ್. ಈಗ ಎಲ್ಲ ಸೇರಿಸ್ಕೋತೀನಿ. ಭಾಳ ಚಂದ ಮೆತ್ತಗೆ ಭಾಳ ಒಂಥರ ರಬ್ಬರ್ ರುಬ್ದಂಗೆ ಅಷ್ಟು ಚಂದಾಗಿ ಹೆಂಗೆ ಹಿಡಿದ್ರೆ ಅಷ್ಟು ಚಂದ ಅನ್ನಿಸ್ಲತ್ತವ. ಮನೆಗೆ ಜಾಸ್ತಿ ಜನ ಇದ್ರೂ ಮಾಡ್ಕೋಬೋದು ಇನ್ನೂ ಜಾಸ್ತಿ. ಒಂದು ಕಪ್ಪಿಗೆ ನೋಡಿರಿ ಒಂದು ಕಪ್ಪಿಗೆ ಎಷ್ಟು ಪ್ರಮಾಣ ಆಗ್ಯಾವ ಅಂತೇಳಿ ನೋಡ್ಬೋದು. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಲತ್ತದ. ಇವನ್ ಒಡೆಯಂಗಿಲ್ಲ, ಏನೂ ಮಾಡೋಂಗಿಲ್ಲ. ನಾವು ಸಬ್ಬಸಿಗೆ ಹಾಕಿ ಜೋಳದ ಕಡಿಮೆ ಮಾಡ್ತಿರ್ತೀವಲ್ಲ ಸಬ್ಸಿಗೆ ಪಲ್ಯ ಹಾಕಿ, ಆ ಥರನೂ ಇದ್ರಾಗ ಸಬ್ಸಿಗೆ ಪಲ್ಯನೂ ಹಾಕ್ಕೋಬೋದು ಎಕ್ಸ್ಟ್ರನಲ್ ನಾವು ಬೇಕಂದ್ರೆ. ಅದನ್ನು ಹಾಕೊಂಡ್ರೂ ಅದನ್ನು ಚಲೋ ಅನ್ನಿಸ್ತದೆ ನೋಡಿರಿ. ಎಷ್ಟು ಮಸ್ತ್ ಆಗ್ಯಾವ. ಏನು ಒಡೆಯಂಗಿಲ್ಲ ಮಾಡೋಂಗಿಲ್ಲ, ಎಷ್ಟು ಚಂದ ತಿರುವಾಡ್ತಾವೆ ನೋಡಿರಿ. ಸಬ್ಸಿ ಪಲ್ಯ ಹಾಕಿದ್ರೂ ಒಂಥರ ಟೇಸ್ಟ್ ಅನ್ನಿಸ್ತದೆ. ಅದನ್ನು ಡಿಫ್ರೆಂಟಾಗಿ ನಮಗೆ ಯಾವ ಥರ ಬೇಕು ಆ ಥರ. ಇದನ್ನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಇದನ್ನು ಬೇಯಿಸ್ಕೊಂಡಿವಿ. ಇದು ಸರಿಯಾಗಿ ಉಳ್ಳಾಗಡ್ಡಿ ಆಮೇಲೆ ಮೆಣಸಿಕಾಯನ್ನು ಫ್ರೈ ಮಾಡಿವಲ್ಲ, ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೋಡಿರಿ. ಎಷ್ಟು ಮಸ್ತ್ ಆಗ್ಯದ. ಇದಕ್ಕೆ ಇನ್ನೊಂದು ಪಾಪ್ಸ್ ಉಪ್ಪಿಟ್ಟು ಅಂತಲೂ ಕರೀತಾರೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯದ. ನೋಡ್ಲಿಕ್ಕೆ ಎಷ್ಟು ಮಸ್ತ್ ಅನಿಸ್ಲತ್ತದ. ಇಷ್ಟಾದ್ರೆ ಸಾಕು. ಈಗ ನೋಡಿರಿ ಗ್ಯಾಸ ಆಫ್ ಮಾಡಿಬಿಟ್ಬಿಡ್ತೀನಿ. ಫೈನಲಿ ಎಲ್ಲ ಸರಿಯಾಗಿ ಕೂಡ್ಕೊಂಡದ. ಸಾಕು ನೋಡಿರಿ ಎಷ್ಟು ಮಸ್ತ್ ಕಾಣ್ಲತ್ತ ನೋಡ್ಲಕ್ಕೂ. ಈಗ ನೋಡಿರಿ ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಇದು ಒಂದು ಪ್ಲೇಟಿಗೆ ಹಾಕ್ಕೋತೀನಿ. ಫೈನಲಿ ರೆಡಿ ಆಯ್ತು ನೋಡಿರಿ ಪಾಪ್ಸ್ ಉಪ್ಪಿಟ್ಟ. ಎಷ್ಟು ಮಸ್ತ್ ಆಗ್ಯದ ನೋಡಿರಿ. ನೋಡಿದ್ರೆ ಎಷ್ಟು ಲುಕ್ ಅನಿಸ್ಲತ್ತದ ನೋಡಿರಿ. ಎಷ್ಟು ಮಸ್ತ್ ಆಗ್ಯದ ನೋಡಿರಿ. ಫೈನಲಿ ಪಾಪ್ಸ್ ಉಪ್ಪಿಟ್ಟ ರೆಡಿ ಆಯಿತು. ಸ್ವಲ್ಪ ಹೊಸ ರೆಸಿಪಿ ಏನಾದರೂ ಮಾಡೋಣ ಅಂತೇಳಿ ಮಾಡ್ಲಾತೀನಿ. ಟೇಸ್ಟ್ ಅಂತೂ ಹೆಂಗೆ ಇದೆ ಅಂತ ನೋಡಬೇಕು. ಫಸ್ಟ್ ನಮ್ಮ ಸೋನು ಕೊಡ್ತೀನಿ. ನೋಡ್ಲಿಕ್ಕೆ ಭಾಳ ಚಂದ ಕಾಣತ್ತದ. ಒಂಥರ ರಸಗುಲ್ಲ ಥರನೇ ಕಾಣ್ಲತ್ತದ. ಸೇಮ್ ಹೆಂಗೆ ಅದನ್ನು ಹತ್ತಿರ್ತೀವಲ್ಲ ಅದ್ರ ಥರನೇ ಕಾಣತ್ತವ. ಆದ್ರೆ ಸ್ವಲ್ಪ ಅವು ರುಚಿ ಇರ್ತಾವೆ, ಇವು ಸ್ವಲ್ಪ ಖಾರ ಇರ್ತಾವೆ. ಹಂಗೆ
ಚಂದಾಗ್ಯದ ನೋಡ್ರಿ, ಚಂದಾಗ್ಯದ. ಸೋನಾಗಿ ಚಂದಾಗ್ಯದ ಅಂದ್ರೆ ಪರ್ಫೆಕ್ಟ್ ಆದಂಗೆ. ಸ್ವಲ್ಪ ಮೆಣ್ಸಿಕಾಯಿ ಕಿನ್ಲ ಖಾರ ತಿನ್ನಲ್ಲವ, ಅದಕ್ಕಾಗಿ ಸ್ವಲ್ಪ ಖಾರ ಅನಿಸ್ಲತ್ತದ ಅವನಿಗೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಚಂದ ಆಗ್ತವ. ಹುಡುಗರು ಸ್ವಲ್ಪ ಇದ್ರಂದ್ರೆ ಸ್ವಲ್ಪ ಆದಷ್ಟು ಖಾರ ಕಡಿಮೆ ಹಾಕ್ರಿ. ಇದು ಬರೀ ಯಾಕಂದ್ರೆ ಮೆಣಸಿಗೆ ಒಳಗೆ ಅಷ್ಟೇ ಇದ್ದೀನಿ, ನಮ್ಮ ಜೀರಿಗೆ ಆಮೇಲೆ ಎಣ್ಣೆ ಅಷ್ಟೇ ಹಾಕಿ ಫ್ರೈ ಮಾಡಿ. ಆಲ್ರೆಡಿ ನೀವು ನೋಡಿರಲ್ಲ, ಅದು ಅಷ್ಟೇ ಹಾಕಿನಿ. ಆದಷ್ಟು ಸ್ವಲ್ಪ ಚಲೋ ಆತಾವ, ಬೇರೆ ಬೇರೆ ನೋಡ್ಲತ್ತಾನ. ನೀವು ಒಂದ್ಸಲ ಟ್ರೈ ಮಾಡಿರಿ. ಇವತ್ತು ಟೋಟಲಿ ಸೋನನ್ ಜೋಡಿ ಅಡುಗೆ ಮಾಡ್ದಂಗೆ ಆಯಿತು. ಅವ್ನ ಜೊತೆ ಸೋನು ತಿಂದಾನ, ಆದ್ರೆ ನಾನೇ ತಿಂದಿಲ್ಲ. ಮಸ್ತಾಗ ಟೇಸ್ಟ್ ಅಂತರು. ಇನ್ನೊಂದು ಉದ್ದಿನ ಬೇಳೆ ಆಮೇಲೆ ಕಡ್ಲೆಬೇಳೆನ ಹಾಕ್ಯವಲ್ಲ, ಅವೇ ಕೊರಮ್ ಅಂತಾರೆ, ಕ್ರಿಸ್ಪಿ ಅನ್ಸ್ಲತ್ತವ ತಿನ್ನಾಕ. ಜೊತೆಗೆ ಮೇನ್ ಟೇಸ್ಟ್ ಅವೇ ಕೊಡತ್ತವ ನೋಡಿ. ಚಂದ ಇಲ್ಲ, ಭಾರಿ ಮಸ್ತಾಗ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಷ್ಟು ಖಾರನೂ ಇಲ್ಲ, ಅದನ್ನು ಎಲ್ಲ ಕರೆಕ್ಟಾಗ್ಯದ, ಎಲ್ಲನೂ ಕರೆಕ್ಟಾಗಿ ಸೂಪರ್ ಆಗ್ಯದ ನೋಡ್ರಿ. ಭಾರಿ ಮಸ್ತ್ ಆಗ್ಯದ. ಹಿಂಗೆ ಹೆಂಗಂದ್ರೆ ಒಂಥರ ನೋಡ್ರಿ, ಹಿಂಗೆ ಹಿಡಿದ್ರೆ ಬರೋ ಹಿಡಿದಂಗೆ ಹೋಗ್ದಂಗೆ ಅಲ್ಲತ್ತದ. ಎಲ್ಲನೂ ಚೆಂದ ಬದಾವ, ಕರೆಕ್ಟ್ ಎಲ್ಲನೂ ಫ್ರೈ ಮಾಡಿದ್ರು ಕರೆಕ್ಟ್ ಕಾಂಬಿನೇಷನ್, ಎಲ್ಲನೂ ಮಸ್ತ್ ಕಾಂಬಿನೇಷನ್ ಆಗ್ಯದ. ಟೇಸ್ಟ್ ಅಂತೂ ಮಸ್ತ್ ಆಗ್ಯದ ನೋಡ್ರಿ. ಹಿಡ್ಕೊಂಡು ತಿನ್ನತ್ತಾನೆ. ಏನವು ಪೇಡ ಅಲ್ಲಿ ಮಗವು ಖಾರ ಇಲ್ಲ, ಖಾರ 10 ಸಲಗ್ಯವ ನೋಡ್ರಿ. ಸೋನು ಹಿಡ್ಕೊಂಡು ಹೆಂಗೆ ತಿನ್ನತ್ತಾನ. ಫಸ್ಟ್ಗೆ ಸ್ವಲ್ಪ ಖಾರ ಅನ್ಸ್ತಾನತ್ತಾನ, ಆಮೇಲೆ ಹಿಡ್ಕೊಂಡು ಅವನೇ ತಿರ್ಗಾಡ್ಕೋತ ತಿನ್ನತ್ತಾನ.